ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅರ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ ಬೇಕಾ, ಯೂಟ್ಯೂಬ್ನಿಂದ ಹೊಸದಾಗಿ 5 ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಇದರಲ್ಲಿ ಬಂದಂಥ ಪ್ರತಿಯೊಂದು ಅಪ್ಡೇಟ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಗೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ನಮಗೆ ಯೂಟ್ಯೂಬ್ನಿಂದ ಅರ್ನಿಂಗ್ ಜಾಸ್ತಿ ಆಗ್ತಲ್ಲ, ದುಡ್ಡು ಬರ್ತಲ್ಲ, ಜಾಸ್ತಿ ಅಂತಿದ್ದಾರೆ. ಆದರೆ ಬಟ್ ಯೂಟ್ಯೂಬ್ದವರು ನಿಮ್ಗೋಸ್ಕರ ಒಂದು ಹೊಸ ನ್ಯೂ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಮೂಲಕ ನೀವು ಆರಾಮಾಗಿ ಈಸಿಯಾಗಿ ದುಡ್ಡು ಅನ್ನೋದು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಜಾಸ್ತಿ ದುಡ್ಡು ಮಾಡ್ಬೋದು. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ, ಏನೆಲ್ಲ ಅಪ್ಡೇಟ್ ಬಂದಿದೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕೆಲಸ ವಹಿಸಿ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳ ಯಾಕೆ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಸಿಡೋ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಜಸ್ಟ್ ನಾನು ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ತಾರೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲು ಮುಟ್ಟು ಯೂಟ್ಯೂಬ್ನಲ್ಲಿ ಬಂದಂಥ ಒಂದೊಂದಾಗಿ ಅಪ್ಡೇಟ್ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್, ಪ್ರತಿಯೊಂದು ಅಪ್ಡೇಟ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಬಂದಂಥ ಪ್ರತಿಯೊಂದು ಅಪ್ಡೇಟ್ ಎಲ್ಲ ನೋಟ್ಪ್ಯಾಡಲ್ಲಿ ಬರ್ದಿಟ್ಟಿದ್ದೀನಿ, ಒಂದೊಂದಾಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ ಪ್ರತಿಯೊಂದು ಕೂಡ. ಈಗ ಯೂಟ್ಯೂಬ್ನಲ್ಲಿ ಬಂದಂಥ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಲಾಂಗರ್ ಶಾರ್ಟ್ಸ್ 3 ಮಿನಿಟ್ಸ್ ಅಂತ ಬಂದ್ಬಿಟ್ಟು. ಲಾಂಗರ್ ಶಾರ್ಟ್ಸ್ 3 ಮಿನಿಟ್ಸ್ ಅಂದರೆ ಆ್ಯಕ್ಚುಲಿ ಮುಟ್ಟು ಈ ಒಂದು ಅಪ್ಡೇಟ್ ಈಗಾಗಲೇ ಕೂಡ ಬಂದಿದೆ, ನಿಮ್ಗೆ ಎಲ್ಲರೂ ಕೂಡ ಹೇಳಿದೆ. ಏನಪ್ಪ ಶಾರ್ಟ್ಸು ನೀವು ಇನ್ನು ಮುಂದೆ ನಿಮ್ಮೊಂದು ಶಾರ್ಟ್ಸ್ ಇಡೋ ಏನು ಸೈಜ್ ಇದೆಯಲ್ಲ, ಸೈಜ್ ಅಂದರೆ ಸೆಕೆಂಡ್ ಇದೆಲ್ಲ ಲೆಂತ್, ಅದು ಲಾಂಗ್ ಮಾಡಿದ್ದಾರೆ. ಎಷ್ಟು 3 ನಿಮಿಷ ಮಾಡಿದ್ದಾರೆ. ಅದು ಎಷ್ಟಪ್ಪ ಅಂದ್ರೆ ನಿಮಗೆ 15 ತಾರೀಕು ಅಂದರೆ ಅಕ್ಟೋಬರ್ 15 ತಾರೀಕು ಒಳಗಡೆ ಅಂದರೆ ಅಕ್ಟೋಬರ್ 15 ತಾರೀಕಿನಿಂದ ನೀವು ಪ್ರತಿಯೊಂದು ಶಾರ್ಟ್ಸ್ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡೋ ವಿಡಿಯೋ ಪ್ರತಿಯೊಂದು ಕೂಡ ಲಾಂಗರಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೆ. ಆದರೆ ಬಟ್ ಅದೀಗ ಆ್ಯಕ್ಚುಲಿ ಬಂದ್ಬಿಟ್ಟು ತುಂಬ ಜನರಿಗೆ ರೋಲ್ಔಟ್ ಆಗಿರಲಿಲ್ಲ. ಅಂದರೆ ತುಂಬ ಜನರಿಗೆ ಆ ಒಂದು ಆಪ್ಷನ್ ಬಂದಿಲ್ಲ. ಯಾಕಂದರೆ ಅವ್ರು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋ ಇದರಲ್ಲಿ ಹೋಗಿ ಸೆಕ್ಷನ್ ಹೋದಾಗ ಅಲ್ಲಿ 15 ಸೆಕೆಂಡ್ 60 ಸೆಕೆಂಡ್ ಅಂತ ಮಾತ್ರ ಬರ್ತಿತ್ತು. ಅದ್ರ ಬಟ್ಟಲ್ಲಿ 3 ನಿಮಿಷದ ಇನ್ನೂ ತೋರಿಸ್ತಿಲ್ಲ, ಟೈಮಿಂಗ್ ಕೂಡ ತೋರಿಸ್ತಾ ಇರಲಿಲ್ಲ. ಅದ್ರ ಬಟ್ ಈಗ ತುಂಬ ಸಿಂಪಲ್ ಏನಂದರೆ ಯೂಟ್ಯೂಬಲ್ಲಿ ಎಲ್ಲರಿಗೂ ಕೂಡ ರೋಲ್ಔಟ್ ಮಾಡಿದ್ದಾರೆ. ಏನಪ್ಪ ಅಲ್ಲಿ ನೀವು ಏನೂ ಇಲ್ಲ, ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಶಾರ್ಟ್ಸ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 15 ಸೆಕೆಂಡಲ್ಲಿ 3 ನಿಮಿಷ ಅಂತ ಬರುತ್ತೆ. ಜಸ್ಟ್ ಇದು ಪ್ರತಿಯೊಬ್ಬರು ಕೂಡ ಬಂದಿದೆ, ಎಲ್ಲರೂ ಕೂಡ ರೋಲ್ಔಟ್ ಆಗಿದೆ. ನೀವೆಲ್ಲರೂ ಕೂಡ ಚೆಕ್ ಮಾಡಿ, ನಿಮಗೂ ಕೂಡ ಬಂದಿರ್ಬೋದು. ಬಂದಿಲ್ಲ ಅಂದರೆ ಏನು ಮಾಡೋದು, ಜಸ್ಟ್ ಯೂಟ್ಯೂಬ್ ಹೋಗಿ ಅಪ್ಡೇಟ್ ಮಾಡಿ ಪ್ಲೇಸ್ಟೋರಲ್ಲಿ, ಇದು ಬಂದಿರುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಮೊದಲನೇ ಅಪ್ಡೇಟ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಖುಷಿ ಆಗುತ್ತೆ. ಇನ್ನು ಸೆಕೆಂಡ್ ಅಪ್ಡೇಟ್ ತುಂಬ ಸಿಂಪಲ್, ಇದು ಲಾಂಚ್ ಆಗುತ್ತೆ. ಅಪ್ಡೇಟ್ ಇನ್ನೂ ಲಾಂಚ್ ಆಗುತ್ತೆ, ಅಪ್ಕಮಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ತುಂಬ ಸಿಂಪಲ್ ಏನಪ್ಪ, ಇಮೇಜ್ ಟು ಕ್ಯೂಸ್ ಪೋಸ್ಟ್ ಆನ್ ಆಂಡ್ರಾಯ್ಡ್ ಅಂತ ಬಂದ್ಬಿಟ್ಟು. ಏನಪ್ಪ ಅಂದರೆ ನಾವು ನಮ್ಮೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಏನೆಲ್ಲ ಹಾಕ್ಬೋದು, ಫೋಟೋಸ್ ಹಾಕ್ಬೋದು, ಮತ್ತು ಕೆಲವೊಂದಷ್ಟು ನಾವು ಏನಾದರೂ ಲಿಂಕ್ಸ್ ಕೂಡ ಪೋಸ್ಟ್ ಮಾಡ್ಬೋದು. ಏನಾದರೂ ನಮ್ಮ ಕ್ವಶನ್ ಏನಾದರೂ ಕ್ಯೂಸ್ ಮೂಲಕ ಅಂದರೆ ಟೆಕ್ಸ್ಟ್ ಪೋಲ್ ಕೂಡ ಮಾಡ್ಬೋದು. ಅದ್ರ ಬಟ್ಟಿಗೆ ಯೂಟ್ಯೂಬ್ದವ್ರು ಏನು ಮಾಡಿದ್ರು, ಒಂದು ಹೊಸ ನೀವು ಅಪ್ಡೇಟ್ ಕೂಡ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದರೆ ನಾವು ಈಗ ಕ್ಯೂಸ್ ಕೂಡ ಅಂದರೆ ಇಮೇಜ್ ಕ್ಯೂಸ್ ಕೂಡ ಮಾಡ್ಬೋದು. ಇಮೇಜ್ ಕ್ಯೂಸ್ ಅಂದರೆ ಯಾವ ರೀತಿ ಇರ್ಬೇಕಾದ್ರೆ ನಾವು ಯಾವುದೋ ಒಂದು ಕ್ವಶನ್ ಕೇಳಿದ್ರೆ ಏನು ಮಾಡ್ತೀವಿ, ಒಂದು ಕ್ವಶನ್ ಹಾಕಿ ಕೇಳ್ತಾ ಇದ್ದೀವಿ. ಅದ್ರ ಬಟ್ ಇನ್ನು ಮುಂದೆ ಹಂಗಿಲ್ಲ, ಜಸ್ಟ್ ಆ ಕ್ವಶನ್ ಕೇಳೋದು, ಅದ್ರ ಸೈಡ್ಗೆ ನೀವು ಫೋಟೋ ಕೂಡ ಅಪ್ಲೋಡ್ ಮಾಡೋದು. ಮೊದಲಿಗೆ ಫೋಟೋ ಹಾಕೋ ಅವಶ್ಯಕತೆ ಆಗಿದೆ. ನಿಮ್ಗೆ ಏನಾದ್ರು ಡೌಟು ಎಸ್ ನೋ ಈ ರೀತಿ ಹಾಕ್ಬೋದಾಗಿತ್ತು. ಅದ್ರ ಬಟ್ ಈಗ ಅದರ ಸೈಡ್ಗಡೆ ಫೋಟೋ ಕೂಡ ಹಾಕ್ಬೋದು. ಆ ಫೋಟೋ ಹಾಕಿ ನೀವು ಇದು ಮಾಡ್ಬೋದು. ಇದು ಇಮೇಜ್ ಕ್ವಿಜ್ ಅಂತ ಬಂದ್ಬಿಟ್ಟು ಇದು ಹೊಸ ನ್ಯೂ ಅಪ್ಡೇಟ್. ಇದು ಲಾಂಚ್ ಆಗುತ್ತೆ ಸದ್ಯದಲ್ಲಿ, ಎಲ್ಲರೂ ಕೂಡ ಇದು ಅಪ್ಡೇಟ್ ಆಗುತ್ತೆ, ಎಲ್ಲರೂ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಅಪ್ಡೇಟ್, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ಇದು ಅಂದರೆ ಇದು ಲಾಂಚಿಂಗ್ ಅಪ್ಡೇಟ್ ಬಂದ್ಬಿಟ್ಟು ಇದು 3ನೇ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಇದು ಕೂಡ ಏನಪ್ಪ ಅಂದರೆ ಟೆಕ್ಸ್ಟ್ ಅಂದರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮೇಶನ್ ಆ್ಯಂಡ್ ಡ್ರೀಮ್ ಸ್ಕ್ರೀನ್ ಫಾರ್ ಪೋಸ್ಟ್ ಅಂತ ಬಂದ್ಬಿಟ್ಟು. ಪೋಸ್ಟ್ ಅಂದರೆ ಏನು, ತುಂಬ ಸಿಂಪಲ್ಲು. ಇದು ಕೂಡ ಕಮ್ಯುನಿಟಿ ಟ್ಯಾಬಲ್ಲಿ ಬಂದಂಥ ಅಪ್ಡೇಟು, ಇದು ಕೂಡ ಅದರಲ್ಲಿದೆ. ಏನಪ್ಪ ಅಂದರೆ ಅಲ್ಲಿ ಹೊಸ ನೀವು ಒಂದು ಆಪ್ಷನ್ ಬರುತ್ತೆ. ಏನಂದರೆ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಇದು ಮಾಡ್ಬೋದು, ಅಂದರೆ ಒಂದು ಟ್ಯಾಬ್ ಮಾಡ್ಬೋದು, ಅಂದರೆ ಒಂದು ಇದು ಮಾಡ್ಬೋದು. ಹೊಸ ನೀವು ಸಪೋರ್ಟ್ ಮೂಲಕ ಒಂದು ಇದಾಗುತ್ತೆ. ಅಲ್ಲಿ ನೀವು ಡ್ರೀಮ್ ಸ್ಕ್ರೀನ್ ಮೂಲಕ ಮಾಡ್ಕೋಬೋದು. ಅಂದರೆ ಈಗ ನೀವು ವಿಡಿಯೋ ಮಾಡೋ ವಿಡಿಯೋಗೆ ನೀವು ಒಂದು ಡ್ರೀಮ್ ಸ್ಕ್ರೀನ್ ಮೂಲಕ ಬ್ಯಾಕ್ಗ್ರೌಂಡ್ ಈ ರೀತಿ ಕೂಡ ಇದು ಮಾಡ್ಬೋದು. ಅಲ್ಲಿ ಫೋಟೋ ಕೂಡ ಅದೇನೋ ಒಂದು ಎಕ್ಸಾಂಪಲ್ ಮಾಡ್ಬಿಟ್ಟು ಒಂದು ಫೋಟೋ ಆಗ್ತದೆ ನೋಡಿ. ಅಲ್ಲಿ ನೀವು ಆ ಒಂದು ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅಂದರೆ ಕ್ಯಾಟ್ ಅಂತ ಸರ್ಚ್ ಮಾಡಿದ ತಕ್ಷಣ ಬೆಕ್ ಬರುತ್ತೆ. ಬೆಕ್ಕಿಂದ ಎಲ್ಲ ಫೀಚರ್ಸ್ ಕೂಡ ಬರ್ತಾ ಇರ್ತಾರೆ. ನಿಮ್ಮ ಎಕ್ಸಾಂಪಲ್ ಒಂದು ಫೋಟೋ ತೋರಿಸ್ತಾ ಇರ್ತೀನಿ, ಇದು ಅಪ್ಡೇಟ್ ಫೋಟೋ, ನೀವು ನೋಡ್ಕೊಳ್ಳಿ. ಇದು ಕೂಡ ಅಪ್ಕಮಿಂಗ್ ಅಪ್ಡೇಟು ಪ್ರತಿಯೊಬ್ಬರು ಕೂಡ ಬರುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಸದ್ಯದಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಥರ್ಡ್ ಅಪ್ಡೇಟ್, ಯೂಟ್ಯೂಬ್ನಲ್ಲಿ ಬಂದಂಥ ಲಾಂಚಸ್ ಏನು ಅಪ್ಕಮಿಂಗ್ ಅಪ್ಡೇಟು ಲಾಂಚ್ ಆಗುತ್ತೆ ಸದ್ಯದಲ್ಲಿ. ಇದು ಬಂದ್ಬಿಟ್ಟು 3ನೇ ಅಪ್ಡೇಟ್. ಇನ್ನು 4ನೇ ಅಪ್ಡೇಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಮೊದಲಿಗೆ ಹೇಳಿದ್ದೇನೆ, ಎಲ್ಲರೂ ಕೂಡ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ. ಅದೇನಪ್ಪ ಅಂದ್ರೆ ತುಂಬ ಸಿಂಪಲ್, ಬ್ರ್ಯಾಂಡ್ ಕಾಂಟೆಂಟ್ ಅಂತ ಬಂದ್ಬಿಟ್ಟು. ಬ್ರ್ಯಾಂಡ್ ಕಾಂಟೆಂಟ್ ಅಂದರೆ ಏನಪ್ಪ, ಈ ಕೆಲವು ದಿನಗಳ ಅಂದರೆ ಹಲವಾರು ಅಂದರೆ ಕೆಲವು ಮಂತ್ ಹಿಂದ್ಗಡೆ ಯೂಟ್ಯೂಬ್ದವ್ರು ಏನು ಮಾಡಿದ್ರು, ಬ್ರ್ಯಾಂಡ್ ಕಾಂಟೆಂಟ್ ಅಂತ ಒಂದು ಇನ್ನು ಕೊಟ್ಟಿದ್ರು ಫೀಚರ್ಸ್. ಅದರಿಂದ ಏನಂದ್ರೆ ಯಾವುದೇ ಒಂದು ಸ್ಪಾನ್ಸರ್ಶಿಪ್ ಇದ್ರು ಯೂಟ್ಯೂಬ್ದವರು ನಮಗೆ ಕೊಡ್ತಾರೆ ಸ್ಪಾನ್ಸರ್ಶಿಪ್. ನೀವು ಈ ಸ್ಪಾನ್ಸರ್ ಮಾಡಿ ಅಂತ ಯೂಟ್ಯೂಬ್ದವ್ರು ಕೊಡೋಗೋಸ್ಕರ ಒಂದು ಯೂಟ್ಯೂಬ್ ಅರ್ನಿಂಗ್ ಜಾಸ್ತಿ ಆಗಂತ ಒಂದು ಬ್ರ್ಯಾಂಡ್ ಕಾಂಟೆಂಟ್ ಅಂತ ಒಂದು ಮಾಡಿದ್ರು. ಆದ್ರೆ ಬಟ್ ಅದರಿಂದ ಏನಾಯ್ತು ಅಂದರೆ ಆ್ಯಕ್ಚುಲಿ ಮುಟ್ಟು ಎಲ್ಲರೂ ಕೂಡ ಎಲಿಜಿಬಲ್ ಆಗಿದ್ದಾರೆ, ಎಲ್ಲರೂ ಕೂಡ ಅಪ್ಲೈ ಮಾಡಿದ್ರು. ನಾವು ಕೂಡ ಎನೇಬಲ್ ಮಾಡ್ಕೊಂಡ್ರೆ, ನೀವು ಕೂಡ ತುಂಬ ಜನ ಎನೇಬಲ್ ಮಾಡ್ಕೊಂಡ್ರೆ, ಇನ್ನೂ ತುಂಬ ಜನ ಮಾಡಿಲ್ಲ. ನಿಮ್ಗೆ ಮಾಡೋದಕ್ಕೆ ಬರಲಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿದ್ರೆ ಅದನ್ನ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಆದರೆ ಬಟ್ ಅದು ಏನಾಗಿದ್ರೆ ಪ್ರತಿಯೊಬ್ಬರು ಕೂಡ ಏನು ಮಾಡಿದ್ದಾರೆ, ಬ್ರ್ಯಾಂಡ್ ಕಾಂಟೆಂಟ್ ಅನ್ನೋದು ಅದರಿಂದ ಯಾರಿಗೂ ಕೂಡ ಆ್ಯಕ್ಚುಲಿ ಮುಟ್ಟು ಯಾರಿಗೂ ಕೂಡ ಸ್ಪಾನ್ಸರ್ಶಿಪ್ ಬಂದಿಲ್ಲ. ಯೂಟ್ಯೂಬ್ದವ್ರು ಯಾರಿಗೂ ಕೂಡ ಸ್ಪಾನ್ಸರ್ಶಿಪ್ ಆ ಒಂದು ಫೀಚರ್ಸ್ ಮೂಲಕ ಬಂದಿಲ್ಲ, ಯಾರಿಗೂ ಕೂಡ ಕೊಟ್ಟೇ ಇಲ್ಲ.
ಆದ್ರೆ ಬಟ್ ಯೂಟ್ಯೂಬ್ದವ್ರು ಏನು ಮಾಡಿದ್ರೆ ಅದರಲ್ಲಿ ಕೆಲವೊಂದಷ್ಟು ಇಂಪ್ರೂವ್ ಮಾಡೋದಕ್ಕೋಸ್ಕರ ಅದರಲ್ಲಿ ಕೆಲವೊಂದಷ್ಟು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದರಿಂದ ಏನಂದ್ರೆ ಇನ್ನೂ ಕೂಡ ನೀವು ಬ್ರ್ಯಾಂಡ್ ಕಾಂಟೆಂಟ್ ನೀವು ಆಗಿಲ್ಲ ಅಂದ್ರೆ ನೀವು ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ಇನ್ನು ಮುಂದೆ ಯೂಟ್ಯೂಬ್ದವ್ರು ಇನ್ನು ಮುಂದೆ ಎಲ್ಲರಿಗೂ ಕೂಡ ಏನಂದ್ರೆ ಸ್ಪಾನ್ಸರ್ಶಿಪ್ ಅನ್ನೋದು ಕೊಡ್ತೀವಿ. ಸ್ಪಾನ್ಸರ್ಗೋಸ್ಕರ ಅಲ್ಲಿ ಇಲ್ಲಿ ಕೇಳೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ದವ್ರು ನೀವು ಡೈರೆಕ್ಟ್ ಆಗಿ ಸ್ಪಾನ್ಸರ್ಶಿಪ್ ಕೊಡ್ತೀವಿ, ಇಷ್ಟು ಅಮೌಂಟ್ ಅಂತ ಹೇಳ್ತಾರೆ. ಇಷ್ಟು ಅಮೌಂಟ್ ಇದ್ರೆ ನೀವು ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ಬೇಡ ಅಂದ್ರೆ ಬಿಡಬಹುದು. ಈ ರೀತಿ ಮಾಡಿ ನೀವು ಸ್ಪಾನ್ಸರ್ಶಿಪ್ ಪಡ್ಕೊಳ್ಬಹುದು. ಇದರಿಂದ ತುಂಬಾ ಬೆನಿಫಿಟ್ಸ್ ಆಗುತ್ತೆ. ಇದ್ರ ಮುಗಿದಿಂದ ಕೂಡ ದುಡ್ಡನ್ನು ಜಾಸ್ತಿ ಅರ್ನ್ ಮಾಡ್ಬೋದು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು 4ನೇ ಅಪ್ಡೇಟು, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕ್ಯಾಪ್ಚರ್ ವಿತ್ ಕ್ಯಾಮ್ರಾ ಅಂತ ಬಂದ್ಬಿಟ್ಟು ಇದೇನಪ್ಪ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು. ನಿಮಗೆ ಸರಿ ಒಂದು ಫೋಟೋ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಳ್ಬಹುದು. ಏನಪ್ಪ ಈಗ ನಾನು ವಿಡಿಯೋ ಯಾವ್ದರಲ್ಲೇ ಶೂಟ್ ಮಾಡ್ತಾ ಇದ್ದೀನಿ, ನಾನು ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತೇನೆ. ಅದ್ರ ಬಟ್ ನಾನು ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿಲ್ಲ, ನಿಮಗೆ ಏನೂ ಆಗೋದೇ ಇಲ್ಲ. ಆ್ಯಕ್ಚುಲಿ ಮುಟ್ಟು ನಾನು ಹೇಳಿದಾಗ ಗೊತ್ತಾಗೋದು. ಈ ಒಂದು ವಿಡಿಯೋ ನೀವು ಯಾವುದರಲ್ಲಿ ಕ್ಯಾಮ್ರಲ್ಲಿ ಅಥವಾ ಮೊಬೈಲಲ್ಲಿ ಶೂಟ್ ಮಾಡಿ ಕೂಡ ಇನ್ನು ಮುಂದೆ ತೋರಿಸುತ್ತೆ. ಅದು ಯಾವ ರೀತಿ ಅಂದರೆ ನಿಮ್ಮೊಂದು ವಿಡಿಯೋ ತೆಗೆದ್ರೆ ಡಿಸ್ಕ್ರಿಪ್ಷನ್ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಸ್ಕ್ರೀನ್ಶಾಟ್. ಆ ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಏನಂದ್ರೆ ಅಲ್ಲಿ ಕ್ಯಾಪ್ಚರ್ ವಿತ್ ನೀವು ಏನಾದರೂ ಮೊಬೈಲಲ್ಲಿ ಮಾಡ್ತಾರೆ ಆಂಡ್ರಾಯ್ಡ್ ಅಂತ ತೋರಿಸುತ್ತೆ, ಇಲ್ಲ ಕ್ಯಾಮ್ರಾದಲ್ಲಿ ಮಾಡ್ತಾರೆ ಕ್ಯಾಮ್ರಾ ಅಂತ ತೋರಿಸುತ್ತೆ. ಆ ರೀತಿ ಈ ಸದ್ಯದಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ, ಎಲ್ಲರೂ ಕೂಡ ಬರುತ್ತೆ. ಈಗ ಅವ್ರಿಗೆ ಬಂದಿದೆ, ಇನ್ನೂ ನಮಗೆ ಬಂದಿಲ್ಲ, ನಮಗೂ ಕೂಡ ಸದ್ಯದಲ್ಲಿ ಬರುತ್ತೆ. ಟೋಟಲ್ ಅಮೌಂಟ್ ಯೂಟ್ಯೂಬ್ನಲ್ಲಿ 5 ಹೊಸನೇ ಅಪ್ಡೇಟು. ಇದರಲ್ಲಿ ನಿಮಗೆ ಯಾವ ಒಂದು ಅಪ್ಡೇಟ್ ತುಂಬ ಇಷ್ಟ ಆಯಿತು ಚಿಕ್ಕದಾಗಿ ಕಮೆಂಟ್ ಹಾಕಿ. ನಾನು ನಿಮಗೆ ಮೊದಲಿಗೆ ಹೇಳ್ಬೇಕಂದ್ರೆ ತುಂಬ ನನಗೆ ಇಷ್ಟ ಆಗಿದ್ದು ಅಪ್ಡೇಟ್ ಅಂದರೆ ಬ್ರ್ಯಾಂಡ್ ಕಾಂಟೆಂಟ್ ಅಂತ ಬಂದ್ಬಿಟ್ಟು ಇದರಲ್ಲಿ ತುಂಬ ಇಷ್ಟ. ಯಾಕಂದರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಸ್ಪಾನ್ಸರ್ಸ್ ಅಷ್ಟು ದುಡ್ಡು ಸಿಗಲಿ, ಎಲ್ಲರೂ ಕೂಡ ಅರ್ನಿಂಗ್ ಮಾಡ್ಕೊಂಡು ನಿಮಗೆ ಯಾವ್ದು ಇಷ್ಟ ಆಗಿದೆ ಚಿಕ್ಕದಾಗಿ ಕಮೆಂಟ್ಗೆ ತಿಳಿಸಿ ಅಂತ ಈ ಒಂದು ಮುಗಿಸ್ತಕ್ಕಂಥ ಮುಂಚೆ ಪ್ರಜಾಪತಿ ಟೇಕ್ ಇಟ್ ಸ್ಪಾನ್ಸರ್ಸ್ ಎಲ್ಲ ಕೂಡ ಜೀವನ ನಂತರ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಎಲ್ಲರಿಗೆ ಬಾಯ್.